ನಮಸ್ಕಾರ ಸ್ನೇಹಿತರೆ, ASYU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಸೆಕೆಂಡ್ ಇಯರ್ BA ಅವರಿಗೆ ಇರುವಂತಹ ಇಂಗ್ಲಿಷ್ ಚಾಪ್ಟರ್ ಬಗ್ಗೆ ಇಂಪಾರ್ಟೆಂಟ್ ಇರುವಂತಹ ಚಾಪ್ಟರ್ಗಳನ್ನೆಲ್ಲ ನಾನು ಇವತ್ತು ಹೇಳ್ತೇನೆ. ದಯವಿಟ್ಟು ಆ ಇಂಪಾರ್ಟೆಂಟ್ ಚಾಪ್ಟರ್ಗಳನ್ನು ನೀವು ನೋಟ್ ಮಾಡಿಕೊಂಡು ಅಷ್ಟು ಚಾಪ್ಟರ್ಗಳನ್ನ ಓದಿದ್ರೆ ಖಂಡಿತ ನಿಮಗೆ ಪಾಸ್ ಆಗಲಿಕ್ಕಂತೂ ಹೆಲ್ಪ್ ಆಗುತ್ತೆ ಅದರಿಂದ. ಹಾಗಾಗಿ ನಾನು ಯಾವುದೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ ಇದೆ ಅಂತ ಹೇಳಿದ್ದೀನಿ ಅದೆಲ್ಲವೂ ಕೂಡ ಕಳೆದ ವರ್ಷ ಅಥವಾ 2 ವರ್ಷಗಳ ಹಿಂದೆ ಅಥವಾ ಕಂಟಿನ್ಯೂ ಲಾಸ್ಟ್ ಒಂದು 3 to 4 years ಬ್ಯಾಕ್ ಅಲ್ಲಿ ರಿಪೀಟೆಡ್ ಆಗಿ ಕೇಳಿರುವಂತಹ ಕ್ವಶನ್ಸ್ಗಳನ್ನಷ್ಟೇ ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸರಿ, ಯಾವ ಚಾಪ್ಟರ್ ಇಂದ ಕ್ವಶನ್ಸ್ ಕೇಳಿದ್ದಾರೆ ಆ ಚಾಪ್ಟರ್ ಅನ್ನಷ್ಟೇ ಇಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಿಷ್ಟು ಚಾಪ್ಟರ್ ಅನ್ನು ನೀವು ಓದ್ಕೊಂಡ್ರೆ ಖಂಡಿತ ನಿಮಗೆ ಪಾಸ್ ಆಗುವಷ್ಟು ಮಾರ್ಕ್ಸ್ ಅಂತ ಬಂದೇ ಬರುತ್ತೆ. ಜಾಸ್ತಿನೇ ಬರುತ್ತೆ, ನೀವು ಎಲ್ಲವನ್ನ ನೀಟಾಗಿ ಓದ್ಕೊಂಡು ಕರೆಕ್ಟಾಗಿ ಎಲ್ಲ ಬರುತ್ತೆ, ಚೆನ್ನಾಗಿ ಮಾರ್ಕ್ಸ್ ತೆಗಿಬೋದು. ಬಟ್ ಪಾಸ್ ಆಗೋರಿಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುವ ಚಾಪ್ಟರ್ ಅನ್ನು ಮಾತ್ರ ನಾನಿಲ್ಲಿ ಪಾಯಿಂಟ್ ಮಾಡಿ ಹೇಳ್ತೇನೆ. ಸೊ ಅದಷ್ಟು ಚಾಪ್ಟರ್ ಅನ್ನು ಓದ್ಕೊಂಡ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಪಾಸ್ ಆಗಲಿಕ್ಕೆ ಈಸಿ ಆಗ್ತದೆ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ವಿಡಿಯೋನ ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೆಯೇ ನಾವೀಗ ಫಸ್ಟ್ ಬ್ಲಾಕ್ 1 ನೋಡೋದಾದ್ರೆ ಇದರಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ ಅಂತ ಹೇಳೋದಾದ್ರೆ, ಯೂನಿಟ್ 1 ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂತಹ ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್ ಅನ್ನುವಂತಹ ಒಂದು ಕಥೆ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದೆಲ್ಲವೂ ಕೂಡ ಇಂಗ್ಲಿಷ್ನಲ್ಲಿ ಯಾವುದು ಚಾಪ್ಟರ್ ಕೂಡ ಬಿಡಲ್ಲ, ನಮಗೆಲ್ಲವೂ ತುಂಬಾ ಈಸಿ ಆಗಿದೆ, ಹಾಗೆಯೇ ತುಂಬಾ ಇಂಟ್ರೆಸ್ಟಿಂಗ್ ಇರುವಂತಹ ಸ್ಟೋರಿ ಆಗಿರುತ್ತೆ. ಸೊ ನಾನು ಆದಷ್ಟು ಬೇಗ ಇದೆಲ್ಲ ಚಾಪ್ಟರ್ಗಳನ್ನು ಕೂಡ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನಿಮಗೆ ಬೇಕನ್ಸಿದ್ರೆ ನಾನು ಅದೆಲ್ಲ ವಿಡಿಯೋಸ್ ಏನಿದೆ ಅದಕ್ಕೆಲ್ಲ ಕೂಡ ಡಿಸ್ಕ್ರಿಪ್ಷನಲ್ಲಿ ಏನು ಸಮ್ಮರಿ ಏನಿದೆ ಇಂಗ್ಲೀಷಲ್ಲಿ ಅದನ್ನು ಹಾಕ್ತೇನೆ. ಸ್ವಲ್ಪ ಸಮಯ ಕೊಡಿ ಸ್ನೇಹಿತರೆ, ಸಮಯ ಸ್ವಲ್ಪ ಕಡಿಮೆ ಇರೋದ್ರಿಂದ ನಮಗೆ ವಿಡಿಯೋನೆಲ್ಲ ಬೇಗ ಬೇಗ ಮಾಡಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಆದಷ್ಟು ಬೇಗ ಎಲ್ಲ ವಿಡಿಯೋವನ್ನು ಕೂಡ ನಾನು ಎಕ್ಸಾಮ್ಗೆ 1 month ಇರೋದ್ರೊಳಗಡೆ ಎಲ್ಲ ವಿಡಿಯೋಸನ್ನು ಹಾಕಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಸೊ ನಿಮಗೆ ಓದಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಇಂಗ್ಲೀಷ್ ಸಮ್ಮರಿನ ಕೂಡ ನಾನು ಹಾಕ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಈಗ ಸದ್ಯಕ್ಕೆ ನಾನು ಇಂಗ್ಲೀಷಲ್ಲಿ ಸೆಕೆಂಡ್ ಇಯರ್ ಡಿಗ್ರಿ BA ಅವರಿಗಿರುವಂತಹ BA ಮತ್ತು BCom ಅವರಿಗೆ ಇರುವಂತಹ ಇಂಗ್ಲೀಷಲ್ಲಿ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಏನಿದೆ ಅದನ್ನು ಮಾತ್ರ ಈ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ನೀವು ಪಾಯಿಂಟ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ, ಆ ಚಾಪ್ಟರ್ ಅಷ್ಟೇ ಓದ್ಕೊಂಡ್ರೆ ನಿಮಗೆ ಸ್ವಲ್ಪ ಹೆಲ್ಪ್ ಆಗ್ತದೆ ಪಾಸ್ ಆಗಲಿಕ್ಕೆ. ಹಾಗೆಯೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಹೇಳದೇ ಇರೋ ಚಾಪ್ಟರ್ ಎಕ್ಸಾಮ್ಗೆ ಬರುವುದೇ ಇಲ್ಲ ಅಂತಲ್ಲ, ಬಟ್ ಅದು ರಿಪೀಟೆಡ್ ಆಗಿ ಕೇಳದೇ ಇರೋದ್ರಿಂದ ನಾನು ಆ ಚಾಪ್ಟರ್ ಅನ್ನ ಇಲ್ಲಿ ಮೆನ್ಷನ್ ಮಾಡಲ್ಲ. ಸಮಯ ಇದ್ದವರು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ ಇದ್ದವರು ಎಲ್ಲರೂ ಕೂಡ ಎಲ್ಲವನ್ನ ಓದ್ಕೊಂಡು ಚೆನ್ನಾಗಿ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ತೆಗೀರಿ. ಕಷ್ಟ ಓದಲಿಕ್ಕೆ ಸಮಯ ಇಲ್ಲ, ಸ್ವಲ್ಪ ಸಮಯ ಇರುವುದು ಅನ್ನೋದಕ್ಕೋಸ್ಕರ ಮಾತ್ರ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಈಗ ಡೈರೆಕ್ಟ್ ವಿಡಿಯೋನ ನೋಡೋದಾದ್ರೆ, ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂತಹ ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್ ಅನ್ನುವಂತಹ ಈ ಚಾಪ್ಟರ್ ಇಂದ ಇದು ರಿಪೀಟೆಡ್ ಆಗಿ ಬಂದಿದೆ. ಸೊ ಈ ಚಾಪ್ಟರ್ ಇಂದ ಕೂಡ ಕ್ವಶನ್ಸ್ ಕೇಳ್ಬೋದು, 10 or 15 ಮಾರ್ಕ್ಸ್ ಇಲ್ಲ 5 ಮಾರ್ಕ್ಸ್ಗೆ ಕೂಡ ಕೇಳ್ಬೋದು. ಇದೊಂದು ಚಾಪ್ಟರ್ನ ನೀವು ಓದ್ಕೋಬೇಕಾಗುತ್ತೆ. ಹಾಗೇನೆ ನೀವು ಸಿಲಿಯ ಬಂದಿರೋದು ಸ್ವಲ್ಪ ಕಮ್ಮಿ ರೇರ್ ಆಗಿ, ಸೊ ಈ ಚಾಪ್ಟರ್ ಅನ್ನ ನೀವು ಬಿಡ್ಬೋದು. ಸಮಯ ಇದ್ದವರು ಓದ್ಕೊಳ್ಳಿ, ಇದ್ದವರು ಈ ಚಾಪ್ಟರ್ನ ಆಗ್ಲಿಲ್ಲ ನೀವು ಪರವಾಗಿಲ್ಲ ಬಿಟ್ಬಿಡ್ಬೋದು. ಇನ್ನು ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್, ಇದು ಅಸೈನ್ಮೆಂಟ್ ಅಲ್ಲೆಲ್ಲ ಜಾಸ್ತಿ ಕೇಳಿದ್ದಾರೆ ಈ ಕ್ವಶನ್ಸ್ ಅನ್ನ. ಇದು ಕೂಡ ಈಸಿ ಆಗಿದೆ ಮತ್ತೆ ತುಂಬಾ ಸುಂದರವಾಗಿರುವಂತಹ ಒಂದು ಸ್ಟೋರಿ ಆಗಿರುತ್ತೆ. ಸೊ ನಾನು ಈ ಚಾಪ್ಟರ್ನ ಕೂಡ ಕನ್ನಡದಲ್ಲಿ ಅನುವಾದವನ್ನು ಹಾಕ್ತೇನೆ. ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್, ಅಲೆಕ್ಸಾಂಡರ್ ಪೋಪ್ ಬರೆದಿರುವಂತಹ ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗೆಯೇ ವಿಲಿಯಂ ಬ್ಲೇಕ್ ಅವರು ಬರೆದಿರುವಂತಹ ಲಂಡನ್ ಎನ್ನುವಂತಹ ಏನು ಚಾಪ್ಟರ್ ಇದೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಇದೆಲ್ಲವೂ ಕೂಡ 10 or 15 ಮಾರ್ಕ್ಸ್ಗೆ ಬರುವಂತಹದ್ದು. ಹಾಗೆಯೇ ಯೂನಿಟ್ 3 ಅನ್ನ ನೀವು ಬಿಡಬಹುದು, ಸಮಯ ಇದ್ದವರು ಓದ್ಕೊಳ್ಳಿ, ಸಮಯ ಇಲ್ಲದವರು ಆ ಚಾಪ್ಟರ್ ಅನ್ನು ಬಿಡಬಹುದು. ಹಾಗೆಯೇ ಓಸಿಮ್ಯಾಂಡಿಯಾಸ್ ಅಂತ ಇರುವಂತಹ ಒಂದು ಈ ಚಾಪ್ಟರ್ ಏನಿದೆ ಇದು ತುಂಬಾ ಚೆನ್ನಾಗಿರುವಂತಹ ಕಥೆ. ನನಗೆ ಸೆಕೆಂಡ್ ಇಯರ್ BA ಇರುವಂತಹ ಎಲ್ಲ ಸ್ಟೋರಿಗಳು ತುಂಬಾ ಇಷ್ಟ, ಅವೆಲ್ಲವೂ ಕೂಡ ಕನ್ನಡದಲ್ಲಿ ನಿಮಗೆ ನಾನು ಹೇಳ್ತೇನೆ. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮತ್ತೆ ತುಂಬಾ ಒಂದು ಮಾರಲ್ ಇರುವಂತಹ ಒಂದು ಸ್ಟೋರಿ ಆಗಿರುತ್ತೆ. ಸೊ ಇದೆಲ್ಲವನ್ನು ನಾನು ಆದಷ್ಟು ಬೇಗ ವಿಡಿಯೋ ಹಾಕ್ತೇನೆ. ಓಸಿಮ್ಯಾಂಡಿಯಾಸ್ ಅಂತ ಏನಿದ್ದಾರೆ ಇವ್ರದ್ದು ಒಂದು ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ನೀವು ಓದ್ಕೊಳ್ಳೇಬೇಕು. ಹಾಗೇನೆ ಡೋವರ್ ಬೀಚ್ ಅಂತ ಇದು ಇಂಪಾರ್ಟೆಂಟ್ ಆಗಿದೆ, ಬಂದಿದೆ 1 or 2 times ಎಲ್ಲ ಬಂದಿದೆ. ಸೊ ಇದನ್ನು ಬಿಡಿ ಅಂತ ನಾನು ಹೇಳಲ್ಲ, ಸಮಯ ಇದ್ರೆ ಓದ್ಕೊಳ್ಳಿ. ಬಟ್ ಓದ್ಕೊಳ್ಳೇಬೇಕಾಗಿರುವಂತಹ ಚಾಪ್ಟರ್ ಬ್ಲಾಕ್ 1 ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್, ಹಾಗೇನೆ ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್, ಮತ್ತೆ ಲಂಡನ್, ಹಾಗೇನೆ ಓಸಿಮ್ಯಾಂಡಿಯಾಸ್ ಅಂತ ಏನಿದೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು 4 ಚಾಪ್ಟರ್ ನಾವು ಓದ್ಕೊಳ್ಳೇಬೇಕಾಗುತ್ತೆ. ಉಳಿದಿರುವಂತಹದ್ದನ್ನ ನಿಮಗೆ ಸಮಯ ಇಲ್ಲದಿದ್ದರೆ ನೀವು ಸ್ಕಿಪ್ ಮಾಡಬಹುದು. ಇನ್ನು ಬ್ಲಾಕ್ 2 ಅಲ್ಲಿ ನೋಡುವಂತಹ ಇಂಪಾರ್ಟೆಂಟ್ ಚಾಪ್ಟರ್ಗಳು ಯಾವುದಂದ್ರೆ, ವಿಲಿಯಂ ಹ್ಯಾಸ್ಲಿಟ್ ಬರೆದಿರುವಂತಹ ಆನ್ ಗೋಯಿಂಗ್ ಅ ಜರ್ನಿ ಅನ್ನುವಂತಹದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ.
ಆನ್ ಗೋಯಿಂಗ್ ಜರ್ನಿ ಅನ್ನುವಂತಹ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್. ಇದನ್ನು ಕೂಡ ನಾನೀಗ ಯಾವುದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲವನ್ನ ನಾನು ಕ್ಲಾಸ್ ಮಾಡಲಿಕ್ಕೆ ಹೋಗಲ್ಲ, ನನಗೂ ಕೂಡ ಸಮಯ ಕಡಿಮೆ ಇರೋದ್ರಿಂದ. ಹಾಗಾಗಿ ಇಂಪಾರ್ಟೆಂಟ್ ಆಗಿರುವ ಎಲ್ಲ ಚಾಪ್ಟರ್ ನಾನು ಕನ್ನಡ ಮತ್ತು ಇಂಗ್ಲೀಷಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನನಗೆ ಸಾಧ್ಯ ಆದರೆ ಸಮ್ಮರಿಯನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಒಂದು ಸೆಕೆಂಡ್ ಬ್ಲಾಕಲ್ಲಿ ಆನ್ ಗೋಯಿಂಗ್ ಜರ್ನಿ ಅನ್ನುವಂಥ ಚಾಪ್ಟರನ್ನು ಸ್ಕಿಪ್ ಮಾಡದೆ ಓದಬೇಕು ನೀವು ದಯವಿಟ್ಟು. ಇದು ಕೂಡ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್ ಇದರಲ್ಲಿ ಅಂದರೆ ಥಾಮಸ್ ಡಿ ಕ್ವೆನ್ಸಿ ಅವರು ಬರೆದಿರುವಂತಹ ಆನ್ ದ ನಾಕಿಂಗ್ ಎಟ್ ದ ಗೇಟ್ ಇನ್ ಮ್ಯಾಕ್ಬೆತ್. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಇದೊಂದು ಕೂಡ ನೀವು 10 or 15 ಮಾರ್ಕ್ಸ್ಗೆ ಬರುವಂಥ ಕ್ವಶನ್ಸ್ ಆಗಿರುತ್ತೆ. ಹಾಗೆ ಆನ್ ದ ನಾಕಿಂಗ್ ಎಟ್ ದ ಗೇಟ್ ಇನ್ ಮ್ಯಾಕ್ಬೆತ್ ಅನ್ನುವಂಥ ಚಾಪ್ಟರ್ ದಯವಿಟ್ಟು ನೀವು ಓದ್ಕೊಳ್ಳಿ. ಹಾಗೆಯೇ ಇಲ್ಲಿ ವಾಕಿಂಗ್ ಟವರ್ಸ್ ಅನ್ನುವಂಥದ್ದು ಏನಿದೆ ಇದಿಷ್ಟು ಚಾಪ್ಟರ್ ಅಲ್ಲಿ ಬ್ಲಾಕ್ 2 ಅಲ್ಲಿ ಇರುವಂತಹ 3 ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು 3 ಚಾಪ್ಟರ್ ಅನ್ನು ನೀವು ಖಂಡಿತವಾಗಿ ಓದ್ಕೊಳ್ಳಿ. ಎಕ್ಸಾಮ್ಗೆ ಇದು ಕೂಡ ರಿಪೀಟೆಡ್ ಆಗಿ ಬಂದಿರೋದ್ರಿಂದ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಇನ್ನು ಉಳಿದಿರುವಂತಹದ್ದನ್ನು ತುಂಬಾ ರೇರ್ ಆಗಿ ಕೇಳಿದರೆ, ಕೇಳಲೇ ಇಲ್ಲ ಅಂತಲ್ಲ, ಸಮಯ ಇದ್ದವರು ಓದ್ಕೊಂಡು ಪಾಸ್ ಆಗ್ಲಿಕ್ಕೆ ಒಳ್ಳೆ ಮಾರ್ಕ್ಸ್ ತೆಗಿಲಿಕ್ಕೆ ಮಾಡಬೇಕು ಅನ್ನುವಂಥವ್ರು ಖಂಡಿತ ಎಲ್ಲ ಚಾಪ್ಟರ್ ಅನ್ನು ಕೂಡ ನೀವು ಕವರ್ ಮಾಡ್ಕೊಳ್ಳಿ. ಸಮಯ ಇಲ್ಲ ಅನ್ನುವಂಥವ್ರು ಬ್ಲಾಕ್ 2 ಅಲ್ಲಿ ಇದು 3 ಚಾಪ್ಟರ್ ಅನ್ನ ನೀವು ಓದ್ಕೊಳ್ಳಿ. ಹಾಗೆಯೇ ಬ್ಲಾಕ್ 3 ನೋಡುವುದಾದ್ರೆ ಡ್ರಾಮಾ ಬರುತ್ತೆ, ಅಂದ್ರೆ ಸ್ಟೋರಿ, ನಾಟಕ. ಇದೊಂದು ದೊಡ್ಡ ನಾಟಕ ಆಗಿರ್ತದೆ. ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂತಹ ಜೂಲಿಯಸ್ ಸೀಸರ್ ಎನ್ನುವಂತಹ ನಾಟಕ ತುಂಬಾ ಇಂಪಾರ್ಟೆಂಟ್. ಬೇಕಾದ್ರೆ ಇದು ನಿಮಗೆ ಕ್ವಶನ್ಸ್ ಅಲ್ಲಿ ಎ ಬ್ಲಾಕ್, ಬಿ ಬ್ಲಾಕ್ ಎಲ್ಲ ಬ್ಲಾಕ್ ಅಲ್ಲಿ ಕೂಡ ಇದೇ ಚಾಪ್ಟರ್ ನ ಕೂಡ ನಿಮಗೆ ಕೇಳುವ ಸಾಧ್ಯತೆ ಕೂಡ ಇರ್ತದೆ. ಇದು 10 or 15 ಮಾರ್ಕ್ಸ್ಗೆ ನೀವು ಅಟ್ಲೀಸ್ಟ್ ಏನು ನಮಗೆ 35-32 ಏನು ಮಾರ್ಕ್ಸ್ ಇದೆ, ಅಷ್ಟು ಮಾರ್ಕ್ಸ್ ನೀವು ತೆಗಿಲಿಕ್ಕೆ ಇದು ಚಾಪ್ಟರ್ ಒಂದು ಓದಿದ್ರೆ ನಿಮಗೆ 90% ಅಥವಾ 80% ಮಾರ್ಕ್ಸ್ ತೆಗಿಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಪಾಸ್ ಆಗುವಷ್ಟು ಮಾರ್ಕ್ ಏನಿದೆ 80% ಅಷ್ಟು ಮಾರ್ಕ್ಸ್ ಅಲ್ಲ, ಅಂದ್ರೆ ಪಾಸ್ ಆಗ್ಲಿಕ್ಕೆ 80% ಹೇಳೋದಲ್ಲ ನಾನು, ಪಾಸ್ ಆಗುವ ಮಾರ್ಕ್ ಏನಿದೆ, ನೀವು ಪಾಸ್ ಆಗ್ಲಿಕ್ಕೆ ಎಷ್ಟು ಮಾರ್ಕ್ಸ್ ಬೇಕಿದೆ ನಿಮಗೆ ಅದನ್ನ ತೆಗಿಲಿಕ್ಕೆ ಇದೊಂದು ಚಾಪ್ಟರ್ ನಿಮಗೆ 80% ಅಷ್ಟು ಹೆಲ್ಪ್ ಆಗ್ತದೆ ಅಂತ ನಾನು ಹೇಳ್ತಾ ಇರೋದು. ಸೊ ಅರ್ಥ ಆಯ್ತಲ್ವಾ? ಸೊ ಇನ್ನು ಡ್ರಾಮಾ ಇದಿದೆ, ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂತಹ ಜೂಲಿಯಸ್ ಸೀಸರ್ ಎನ್ನುವಂತಹ ನಾಟಕ ಏನಿದೆ ಇದು ಖಂಡಿತ ನಿಮಗೆ ಎಕ್ಸಾಮ್ ಅಲ್ಲಿ ಬರುವಂತಹದ್ದೇ ಕ್ವಶನ್. ಇದನ್ನು ನೀವು ಸ್ಕಿಪ್ ಮಾಡುವ ಹಾಗೇನೆ ಇಲ್ಲ. 10 ಮಾರ್ಕ್ಸ್ಗೆ ಕೇಳ್ಬೋದು, ಇಲ್ಲ 5 ಮಾರ್ಕ್ಸ್ಗೆ ಏನಾದರೂ ಒಂದು ಕ್ವಶನ್ಸ್ ತೆಗಿಬಹುದು, ಇಲ್ಲ ಅದೆಲ್ಲ 15 ಮಾರ್ಕ್ಸ್, ಮ್ಯಾಕ್ಸಿಮಮ್ 15 ಮಾರ್ಕ್ಸ್ಗೆ ಕೇಳುವಂತ ಸಾಧ್ಯತೆ ಇರ್ತದೆ. ಒಂದು ಸುಂದರವಾದ ಕತೆ ನಾಟಕ ಆಗಿರ್ತದೆ. ನಾನು ಇದನ್ನು ನಿಮಗೆ ಫಸ್ಟ್ಗೆ ವಿಡಿಯೋ ಮಾಡಿ ಹಾಕ್ತೇನೆ. ಎಕ್ಸಾಮ್ಗೆ ಸ್ವಲ್ಪ ದಿನ ಇರುವ ಮೊದಲನೇ ಇವ್ರದ್ದು ಏನು ಡ್ರಾಮಾ ಇದೆ ಇದರದ್ದು ಕನ್ನಡ ಮತ್ತು ಇಂಗ್ಲಿಷ್ ಹಾಗೆ ಅನುವಾದವನ್ನು ಸಮ್ಮರಿಯನ್ನು ಕೂಡ ನಾನು ಆದಷ್ಟು ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಎಕ್ಸಾಮ್ಗೆ ಮೊದಲು. ಯಾಕಂದ್ರೆ ಇದನ್ನು ಚಾಪ್ಟರ್ ಓದ್ಕೊಂಡು ನಿಮಗೆ ಆಲ್ಮೋಸ್ಟ್ ನಿಮಗೆ ಪಾಸ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುವ ಹಾಗಿದೆ. ಇನ್ನು ನೆಕ್ಸ್ಟ್ 4ನೇ ಬ್ಲಾಕ್ ನೋಡೋದಾದ್ರೆ ಗ್ರಾಮರ್ಗೆ ಸಂಬಂಧಿಸಿರುವುದು. ಗ್ರಾಮರ್ ಭಾಗ ಅಂತೂ ನಾನು ನಿಮಗೆ ಕ್ಲಾಸ್ 100% ಮಾಡ್ತೇನೆ ಅಂತ ಹೇಳಕ್ಕಾಗಲ್ಲ. ಸಮಯ ಇದ್ದರೆ ಗ್ರಾಮರ್ ಬಗ್ಗೆ ನಾನು ಕ್ಲಾಸ್ ಹಾಕ್ತೇನೆ, ಇಲ್ಲಾಂದ್ರೆ ಎಕ್ಸಾಂಪಲ್ಸ್ ಆಫ್ ಗ್ರಾಮರ್ ಬಗ್ಗೆ ನಾನು ಸ್ವಲ್ಪ ಎಕ್ಸಾಂಪಲ್ನ ತಗೊಂಡು ಗ್ರಾಮರ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಸಮಯ ಇದ್ದರೆ. ಸೊ ಇದರಲ್ಲಿ ಎಸ್ಸೆ ರೈಟಿಂಗ್ ಬರುತ್ತೆ ನಮಗೆ, ಮತ್ತೆ ಪ್ರೆಸಿಯಸ್ ಅಂಡ್ ಕಾಂಪ್ರಿಹೆನ್ಷನ್ಸ್ ಅಂತ ಬರುತ್ತೆ, ಮತ್ತೆ ಯೂಸ್ ಆಫ್ ಪ್ರಿಪೋಸಿಷನ್ಸ್ ಅಂತ ಬರುತ್ತೆ, ಹಾಗೆಯೇ ಸ್ಪೀಚ್, ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಬರುತ್ತೆ. ಸ್ವಲ್ಪ ನೀವು ಓಲ್ಡ್ ಕ್ವಶನ್ಸ್ ಪೇಪರ್ನ ಗ್ರಾಮರ್ ಸೈಡನ್ನು ನೋಡಿದರೆ ರಿಪೀಟೆಡ್ ಆಗಿ ಬಂದಿರುವಂತಹ ಏನು ಕ್ವಶನ್ಸ್ ಇದೆ ಅದನ್ನೇ ನೋಡಿಕೊಂಡ್ರೆ ನಿಮಗೆ ಅದನ್ನ ಎಕ್ಸಾಮಲ್ಲಿ ಬರೀಲಿಕ್ಕೆ ಈಸಿ ಆಗ್ತದೆ. ಸೊ ನಾವು ರಿಪೀಟೆಡ್ ಆಗಿ ಕೇಳಿರುವಂಥ ಪಾರ್ಟ್ ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್ ಏನಿದೆ ಅದರದ್ದು ಎಕ್ಸಾಂಪಲ್ಸ್ ಸ್ವಲ್ಪ ಆದಷ್ಟು ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಹಾಗೆಯೇ ಫಾರ್ಮ್ಸ್ ಆಫ್ ದ ವರ್ಬ್ ಅಂತ ಒಂದು ಬರುತ್ತೆ ಗ್ರಾಮರಲ್ಲಿ. ಇದಿಷ್ಟು 4 ಚಾಪ್ಟರ್, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಗ್ರಾಮರಲ್ಲಿ ಎಲ್ಲ ಇದರಿಂದಲೂ ಕೂಡ ಏನೇನು ಹೇಳಿದ್ದೀನಿ 4 ಯೂನಿಟ್ಸ್ ಇದೆ, ಎಲ್ಲ ಯೂನಿಟ್ಸಿಂದಲೂ ಕೂಡ ಕ್ವಶನ್ಸ್ ಕೇಳ್ತಾರೆ. ಸೊ ಗ್ರಾಮರ್ ನಿಮಗೆ ಮಾರ್ಕ್ಸ್ ತೆಗಿಲಿಕ್ಕೆಲ್ಲ ತುಂಬ ಹೆಲ್ಪ್ ಮಾಡ್ತದೆ. ಗ್ರಾಮರ್ ಪಾರ್ಟನ್ನು ನೀವು ಇಗ್ನೋರ್ ಮಾಡಲೇಬೇಡಿ. ಆದಷ್ಟು ಎಕ್ಸಾಮಲ್ಲಿ ಎಕ್ಸಾಮ್ ಇದು ಓಲ್ಡ್ ಕ್ವಶನ್ ಪೇಪರ್ ಸಿಕ್ಕರೆ ಅದರಲ್ಲಿ ಜಾಸ್ತಿ ಗ್ರಾಮರಲ್ಲಿ ಯಾವ ಥರ ಕೇಳಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡ್ರೆ, ಓದ್ಕೊಂಡ್ರೆ, ಅದನ್ನೇ ಜಾಸ್ತಿ ನೋಡಿಕೊಂಡ್ರೆ ತುಂಬ ಪಾಸ್ ಆಗಲಿಕ್ಕೆ, ಜಾಸ್ತಿ ಮಾರ್ಕ್ಸ್ ತೆಗಿಲಿಕ್ಕೆಲ್ಲ ಗ್ರಾಮರ್ ಪಾರ್ಟ್ ತುಂಬ ಹೆಲ್ಪ್ ಆಗ್ತದೆ. ಗ್ರಾಮರ್ ಅಂತ ಖಂಡಿತ ಸ್ಕಿಪ್ ಮಾಡಬೇಡಿ. ಗ್ರಾಮರಿಂದಲೇ ಪಾಸ್ ಆಗುವಷ್ಟು ನಿಮ್ಮ ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಕೂಡ ಇರುತ್ತೆ ಚೆನ್ನಾಗಿ ಓದ್ಕೊಂಡ್ರೆ. ಮತ್ತೆ ಒಂದು ಎಸ್ಸೆ ಕೊಟ್ಟಿರ್ತಾರೆ, ಅದರಲ್ಲಿ ಅವರು ಕ್ವಶನ್ಸ್ಗೆ ಆನ್ಸರ್ ಇರುತ್ತೆ, ಅದರಲ್ಲಿ ಕ್ವಶನ್ಸ್ ಕೇಳ್ತಾರೆ. ಸೊ ಅದನ್ನು ನೀಟಾಗೆಲ್ಲ ಓದ್ಕೊಂಡು ಆನ್ಸರ್ನ ಎಲ್ಲಿ ಆ ಪಾಯಿಂಟಲ್ಲಿ ಆನ್ಸರ್ ಇದೆ ಪ್ಯಾರಾಗ್ರಾಫ್ನಲ್ಲಿ ಬರೆದ್ರೂ ಕೂಡ ನಿಮಗೆ ಪಾಸ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಗ್ರಾಮರ್ ಪಾರ್ಟಲ್ಲಿ ನಾನು ಸ್ವಲ್ಪ ಎಕ್ಸಾಂಪಲ್ನ ತಗೊಂಡು ನಿಮಗೆ ಕ್ಲಾಸ್ ಮಾಡ್ತೇನೆ. ಎಕ್ಸಾಂಪಲ್ ತಗೊಂಡು ಆಯಾ ಕ್ವಶನ್ಸ್ಗಳಿಗೆ ಸ್ವಲ್ಪ ಎಕ್ಸಾಂಪಲ್ನ ತಗೊಂಡು ಆದಷ್ಟು ಬೇಗ ಅದಕ್ಕೂ ಕೂಡ ಒಂದು ಕ್ಲಾಸ್ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಈಗೇನು ನಾನು ಎಷ್ಟು ಚಾಪ್ಟರ್ ಹೇಳಿದ್ದೀನಿ ಅದಷ್ಟು ಓದ್ಕೊಂಡ್ರೆ ಖಂಡಿತ ನಿಮಗೆ ಪಾಸ್ ಆಗೋಷ್ಟು ಮಾರ್ಕ್ಸ್ ಅಂತೂ ಜಾಸ್ತಿನೇ ಬರುತ್ತೆ. ನೀಟಾಗಿ ಓದ್ಕೊಂಡ್ರೆ ಆದಷ್ಟು ಪಾಸ್ ಆಗಲಿಕ್ಕಂತೂ ಅದರಲ್ಲಿ ಮೋಸ ಇಲ್ಲ. ಆದಷ್ಟು ಚಾಪ್ಟರನ್ನು ನೀವು ಓದ್ಕೊಳ್ಳಿ.
ಹಾಗೆಯೇ ಬಿಟ್ಟಿರುವಂಥ ಚಾಪ್ಟರ್ನ ಓದದೇ ಇರಬೇಡಿ. ಸಮಯ ಇದ್ದವರು ಖಂಡಿತ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತೆಗೀರಿ. ಧನ್ಯವಾದಗಳು ಸ್ನೇಹಿತರೆ.